ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಬಾಪ ಸತೀಶ್ ಕುಮಾರ್ GH ಮಾಡುವ ನಮಸ್ಕಾರಗಳು. ಕರ್ನಾಟಕ ರಾಜ್ಯದ ಗಡಿಯ ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ ಜಿಲ್ಲೆಯ ಭೂವೈಕುಂಠ ಪಂಡರಾಪುರ ಚಂದ್ರಭಾಗ ನದಿ ತೀರದಲ್ಲಿ ಅವತರಿಸಿರುವಂತಹ ಪಾಂಡುರಂಗ ರಖುಮಾಯಿ ದೇವರ ಸನ್ನಿಧಾನದಲ್ಲಿ ವರ್ಷಕ್ಕೆ 4 ಬಾರಿ ವಾರಿಯ ಜಾತ್ರಾ ಮಹೋತ್ಸವ ನೆರವೇರುವಂಥದ್ದು ಭೂವೈಕುಂಠ ಪಂಡರಾಪುರ ಪುಣ್ಯಭೂಮಿಯ ಪಂಡರಿ ವಾರ್ಕರಿ ಸಂಪ್ರದಾಯದ ವಿಶೇಷವಾಗಿದೆ. ಆ ಪ್ರಕಾರವಾಗಿ ಆಷಾಢ ಶುದ್ಧ ಏಕಾದಶಿ ನಿಮಿತ್ತವಾಗಿ ಆಳಂದಿ, ದೇವು, ತ್ರಯಂಬಕೇಶ್ವರ ಹೀಗೆ ವಿದೇಶಗಳು ಮತ್ತು ಭಾರತ ದೇಶದ ವಿವಿಧ ರಾಜ್ಯಗಳಲ್ಲಿರುವಂತಹ ಪಂಡರಿ ವಾರ್ಕರಿ ಸಂಪ್ರದಾಯವನ್ನು ಮೈಗೂಡಿಸಿಕೊಂಡಿರುವಂತಹ ಭಕ್ತ ಬಾಂಧವರೆಲ್ಲರೂ ಬಿಳಿಯ ಶುಭ್ರ ವಸ್ತ್ರಧಾರಿಗಳಾಗಿ ತಾಳ, ವೀಣಾ, ಮೃದಂಗ, ತುಳಸಿ, ಭಾಗವತ ಪತಾಕದೊಂದಿಗೆ ಸುಕ್ಷೇತ್ರ ಪಂಡರಾಪುರಕ್ಕೆ 100 ಕಿಲೋಮೀಟರ್ಗಳ ಅಂತರದಿಂದ ಪ್ರತಿನಿತ್ಯವೂ ಪ್ರಾತಃ ಕಾಲದಿಂದ ರಾತ್ರಿಯವರೆಗೆ ಪಾದಯಾತ್ರೆಯಲ್ಲಿ ಸಂತ ಮಹನೀಯರು ರಚನೆ ಮಾಡಿರುವಂತಹ ಅಭಂಗಗಳನ್ನು ಹಾಡುವ ಮೂಲಕ ಪ್ರವಚನ, ಕೀರ್ತನೆ ಹೀಗೆ ಭಾಗವತ ಪ್ರಚಾರದೊಂದಿಗೆ ಸರ್ವ ಭಕ್ತ ಬಾಂಧವರು ಸಂಘಟಿತರಾಗಿ ದಿಂಡಿ ಮಹೋತ್ಸವಗಳ ಮೂಲಕ ಶ್ರೀಸಂತ ಮಹನೀಯರೆಲ್ಲರ ಪಾದುಕೆಗಳ ಪಾಲಕಿಯ ರಥದೊಂದಿಗೆ ಪಂಡರಾಪುರಕ್ಕೆ ಆಗಮಿಸುತ್ತಿರುವಂಥದ್ದು ಸುಕ್ಷೇತ್ರ ಪಂಡರಾಪುರದ ಆಷಾಢ ಏಕಾದಶಿ ವಾರಿಯ ವಿಶೇಷವಾಗಿದೆ. ಜುಲೈ 16ರಂದು ಆಷಾಢ ಶುದ್ಧ ದಶಮಿಯಂದು ಪಂಡರಾಪುರಕ್ಕೆ ಆಗಮಿಸುವಂತಹ ಸರ್ವ ಭಕ್ತ ಬಾಂಧವರು ಆಷಾಢ ಶುದ್ಧ ಏಕಾದಶಿ ಜುಲೈ 17ರ ಬುಧವಾರದಂದು ಪವಿತ್ರ ಚಂದ್ರಭಾಗ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಶ್ರೀದೇವರ ದರ್ಶನ ಹಾಗೂ ಸಂತ ಮಹನೀಯರ ದರ್ಶನವನ್ನು ಪಡೆಯುವ ಮೂಲಕ ತಮ್ಮ ಜನ್ಮ ಸಾರ್ಥಕತೆಗೆ ಪ್ರತಿಯೊಬ್ಬ ಭಕ್ತ ಬಾಂಧವರು ಸುಕ್ಷೇತ್ರ ಪಂಡರಾಪುರಕ್ಕೆ ಜುಲೈ 16ರ ಸಂಜೆಗೆ ಆಗಮಿಸುತ್ತಿದ್ದಾರೆ. ಈಗಾಗಲೇ ವಿವಿಧ ವಾಹನ ಸೌಕರ್ಯಗಳ ಮೂಲಕ ಪಂಡರಾಪುರಕ್ಕೆ ಆಗಮಿಸಿರುವಂತಹ ಸರ್ವ ಭಕ್ತ ಬಾಂಧವರು ಹಾಗೂ ಪಾದಯಾತ್ರಿಕರೆಲ್ಲರೂ ಸಮ್ಮಿಲಿತರಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸುಕ್ಷೇತ್ರ ಪಂಡರಾಪುರದಲ್ಲಿ ಉಪಸ್ಥಿತರಿದ್ದು ಶ್ರೀ ಪಾಂಡುರಂಗ ರಖುಮಾಯಿ ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಿರುವಂಥದ್ದು ಆಷಾಢ ಏಕಾದಶಿಯ ವಿಶೇಷವಾಗಿದೆ. ಆಷಾಢ ಏಕಾದಶಿ ನಿಮಿತ್ತವಾಗಿ ಆಳಂದಿ, ದೇವು ಮತ್ತಿತರೆ ಪ್ರದೇಶಗಳಿಂದ ಪಂಡರಾಪುರಕ್ಕೆ ಪಾದಯಾತ್ರೆ ಬರುವಂತಹ ಭಕ್ತ ಬಾಂಧವರೆಲ್ಲರೂ ಸಂಘಟಿತರಾಗಿ ಸೇವಾಕರ್ತರು, ಸ್ವಯಂ ಸೇವಕರು, ಜನಪ್ರತಿನಿಧಿಗಳೆಲ್ಲರೂ ಪಾದಯಾತ್ರಿಕರಿಗೆ ಭವ್ಯ ಸ್ವಾಗತವನ್ನು ಕೋರುವ ಜೊತೆಗೆ ತಮ್ಮ ತಮ್ಮ ಭಕ್ತಿಯ ಸೇವೆಯನ್ನು ಸಮರ್ಪಿಸುವ ಮೂಲಕ ತಾವೆಲ್ಲರೂ ಪರಮಾತ್ಮ ಪಾಂಡುರಂಗನ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಭಕ್ತಿಯ ಪ್ರಯತ್ನವನ್ನು ಕೈಗೊಂಡಿದ್ದು ಪಾದಯಾತ್ರೆಯಲ್ಲಿ ಕಾಣಬಂದಂತಹ ವಿಶೇಷತೆಗಳು. ಹಾಗೆಯೇ ಪಂಡರಿ ವಾರ್ಕರಿ ಸಂಪ್ರದಾಯದ ಆಷಾಢ ವಾರಿಯಲ್ಲಿ ಬರುವಂತಹ ಪಾದಯಾತ್ರೆಯ ಸಂದರ್ಭದಲ್ಲಿ ವಿಶಾಲವಾದ ಭೂ ಪ್ರದೇಶದಲ್ಲಿ ಸರ್ವ ಭಕ್ತ ಬಾಂಧವರು ಸಂಘಟಿತರಾಗಿ ವೃತ್ತಾಕಾರದಲ್ಲಿ ಭಾಗವಹಿಸಿ ಆ ವೃತ್ತದ ಮಧ್ಯದಲ್ಲಿ ಮಾವಲಿ ಜ್ಞಾನೇಶ್ವರ ಮಹಾರಾಜರು, ಜಗದ್ಗುರು ತುಕಾರಾಮ್ ಮಹಾರಾಜರ ಪಾಲಕಿಗಳನ್ನು ಇರಿಸಿ ಶ್ರದ್ಧೆಯಿಂದ ಪೂಜಾ ಕೈಂಕರ್ಯವನ್ನು ನೆರವೇರಿಸಿ ಮಾವಲಿ ಜ್ಞಾನೇಶ್ವರ ಮಹಾರಾಜರು ಹಾಗೂ ಜಗದ್ಗುರು ತುಕಾರಾಮ್ ಮಹಾರಾಜರ ಅಶ್ವಗಳನ್ನು ವೃತ್ತಾಕಾರವಾಗಿ ಪ್ರದಕ್ಷಿಣೆ ಹಾಕಿಸುವ ಮೂಲಕ ಸರ್ವ ಭಕ್ತ ಬಾಂಧವರು ಭಕ್ತಿಯಿಂದ ಜ್ಞಾನೋಬ ಮಾವಲಿ ತುಕಾರಾಮ್ ಎಂಬ ಭಕ್ತಿಯ ನಾಮಸ್ಮರಣೆ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ನೆರವೇರಿಸಿ ಭಾಗವಹಿಸಿದಂತಹ ಸರ್ವ ಭಕ್ತ ಬಾಂಧವರು ರಿಂಗಣ್ ಸಂಪ್ರದಾಯದ ಕಾರ್ಯಕ್ರಮದಲ್ಲಿ ತಮ್ಮ ತಮ್ಮ ಭಕ್ತಿಯ ಸೇವೆಯನ್ನು ಸಮರ್ಪಿಸಿ ಸುಕ್ಷೇತ್ರ ಪಂಡರಾಪುರದತ್ತ ಸಾಗಿ ಬರುತ್ತಿರುವಂಥದ್ದು ಆಷಾಢ ಏಕಾದಶಿಯಲ್ಲಿ ಕಾಣಬರುವಂತಹ ಪಾದಯಾತ್ರೆಯಲ್ಲಿ ವಿಶೇಷತೆಯ ವೈಶಿಷ್ಟ್ಯವಾಗಿದೆ. ಈ ವರ್ಷವೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಸರ್ವ ಭಕ್ತ ಬಾಂಧವರು ಪರಮಾತ್ಮ ಪಾಂಡುರಂಗ ರಖುಮಾಯಿ ಹಾಗೂ ಪರಮಾತ್ಮನ ಅವತಾರಿ ಪುರುಷರಾಗಿರುವಂತಹ ಸರ್ವ ಸಂತ ಮಹನೀಯರ ಅನುಗ್ರಹದಿಂದ ಹಾಗೂ ತಮ್ಮ ತಮ್ಮ ಪೂರ್ವಜನ್ಮದ ಸುಕೃತ ಫಲದ ಆಧಾರವಾಗಿ ಸುಕ್ಷೇತ್ರ ಪಂಡರಾಪುರಕ್ಕೆ ಆಗಮಿಸಿ ಪವಿತ್ರ ಪಾವನರಾಗುವ ಮೂಲಕ ತಮ್ಮ ಜನ್ಮವನ್ನು ಸಾರ್ಥಕತೆ ಪಡಿಸಿಕೊಂಡು ಸ್ವಕ್ಷೇತ್ರಗಳತ್ತ ಸಾಗುವ ಸನ್ನಿವೇಶ ದ್ವಾದಶಿ ಎಂದು ಕಾಣಬರುವಂತಹ ವಿಶೇಷವಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳೆಲ್ಲವೂ ಸುಕ್ಷೇತ್ರ ಪಂಡರಾಪುರದ ದೇವಸ್ಥಾನದ ಸಮಿತಿ ಹಾಗೂ ಮಾವಲಿ ಜ್ಞಾನೇಶ್ವರ ಮಹಾರಾಜರು, ಜಗದ್ಗುರು ತುಕಾರಾಮ್ ಮಹಾರಾಜರ ಸೇವಾ ಸಮಿತಿಯವರು ಸಮರ್ಪಣೆ ಮಾಡಿದಂತಹ ಚಿತ್ರಪಟಗಳು ಹಾಗೂ ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ.